ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ಇನ್ಸ್ಪೈರ್ ಅಕಾಡೆಮಿ ಧಾರವಾಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಿ ವಿದ್ಯಾರ್ಥಿಗಳು? ಇವತ್ತು ನಾವು ಕರ್ನಾಟಕ ರಾಜ್ಯದ 10ನೇ ತರಗತಿಯ ಹಿಂದಿ ವಿಷಯದ ಬಗ್ಗೆ ನಾವು ಒಂದು ಸ್ವಲ್ಪ ಇವತ್ತು ತಿಳ್ಕೊಳ್ಳೋಣ. ಈ ಹಿಂದಿ ವಿಷಯದಲ್ಲಿ ನೀವು ಔಟ್ ಆಫ್ ಔಟ್ ತೊಗೋಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚೂರು ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತೇನೆ. ಇದರಲ್ಲಿ ಯಾವುದೇ ರೀತಿಯ ಗೊಂದಲ ಇರೋಂಗಿಲ್ಲ. ಮೊದಲನೇದು ಬಂದುಬಿಟ್ಟು ಇಲ್ಲಿ ಮಾತೃಭೂಮಿ ಅನ್ನೋದೊಂದು ಕವಿತೆ ಬರ್ತೈತಿ. ಕವಿತೆಗೆ ಸಂಬಂಧಪಟ್ಟಂಗೆ ಏನಾಗ್ತದೆ, ಕ್ವಶನ್ಸ್ ಬರ್ತಾವೆ, ಬಹು ಆಯ್ಕೆ ಪ್ರಶ್ನೆ ಬರ್ತಾವೆ, ಇಲ್ಲ ಸ್ಪಷ್ಟೀಕರಣ ಕೇಳ್ತಾರೆ. ಇದನ್ನು ಬರೆದವ್ರ ಭಗವತಿ ಚರಣ್ ವರ್ಮಾ. ಕವಿತಾ ಅದ, ಇದ್ರೊಳಗೆ ಯಾವುದೇ ರೀತಿ ಭಾರತ ಮಾತೆಗೆ ತಾವು ಯಾವ ರೀತಿ ಕವಿಗಳು ತಮ್ಮನ್ನು ತಾವು ಹೆಂಗೆ ಅರ್ಪಣೆ ಮಾಡ್ಕೊಂಡರು, ಭಾರತ ಮಾತೆ ಹತ್ರ ಏನದ ಅನ್ನೋದನ್ನ ಇಲ್ಲಿ ಕವಿಯವರ ಭಾಳಷ್ಟು ಮಾರ್ಮಿಕವಾಗಿ ವಿವರಣೆ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಎರಡನೇದು ಬರೋದಂದ್ರೆ ಕಾಶ್ಮೀರಿ ಸೇಬ್. ಕಾಶ್ಮೀರಿ ಸೇಬ್ ಅಂದರೆ ಇದೊಂದು ಕಹಾನಿ ಅದ. ಕಹಾನಿ ಅಂದರೆ ಒಂದು ಕತೆ ರೂಪದ ಒಂದು ಪಾಠ ಅದ ಅದು. ಇನ್ನು ಮುಂದುವರೆದು ಹೇಳಬೇಕಾಗಿತ್ತಂದ್ರೆ ಗಿಲ್ಲು. ಇದು ಅಂದರೆ ರೇಖಾಚಿತ್ರ, ಸ್ಕೆಚ್ ಅಂತಾರಲ್ಲ ಆ ರೀತಿ ಸ್ಕೆಚ್ ಅದ. ಇದು ಸ್ಕೆಚ್ದು ಒಂದು ರೇಖಾಚಿತ್ರ ಅಂದ್ರೆ ಅದ್ರ ಬದಲು ಸಂಕ್ಷಿಪ್ತವಾಗಿ ಏನದ ಏನಿಲ್ಲ ಅನ್ನೋದು ಹೇಳೋದ್ರ ಬಗ್ಗೆ ಏನದ ಅಂದ್ರೆ ಗಿಲ್ಲು ರೇಖಾಚಿತ್ರದ. ಮುಂದುವರೆದ ಅಭಿನವ ಮನುಷ್ಯ. ಅಭಿನವ ಮನುಷ್ಯ ಇದೇನದ ಅಂದ್ರೆ ಒಂದು ಕವಿತೆ ಇದೆ. ಅಭಿನವ ಮನುಷ್ಯದಲ್ಲಿ ಏನು ಬರ್ತಂದ್ರೆ ಆಧುನಿಕ ಯುಗದ ಒಬ್ಬ ವ್ಯಕ್ತಿ ಹೆಂಗಿರಬಹುದು, ಹೆಂಗಿರ್ತಾನೋ ಅನ್ನೋದ್ರ ಬಗ್ಗೆ ಇಲ್ಲಿ ಕವಿಯವರ ತೋರಿಸಿದರು. ಇನ್ನು ಮುಂದುವರೆದು ಹೇಳಬೇಕಾಗಿದೆ ಅಂದ್ರೆ ಮೇರಾ ಬಚ್ಪನ್. ಮೇರಾ ಬಚ್ಪನ್ ಅಂದ್ರೆ ನಮ್ಮ ಸಣ್ಣ ವಯಸ್ಸಿನಲ್ಲಿದ್ದಾಗ ಏನಾಗಿರ್ತದೆ, ಸಣ್ಣ ವಯಸ್ಸಿನಾಗ ನಾವು ಏನು ಮಾಡಿರ್ತೀವಿ ಅನ್ನೋದ್ರ ಒಂದು ಆತ್ಮಕಥೆ ಇದೆ. ಆತ್ಮಕಥೆ ಅಂದರೆ ಜೀವನ ಚರಿತ್ರೆ ಇದ್ದಂಗೆ ಅದ ಒಬ್ರದ್ದು. ಮುಂದುವರೆದು ಹೇಳಬೇಕಂದ್ರೆ ಬಸಂತ್ ಕಿ ಸಚ್ಚಾಯಿ. ಇದೊಂದು ಏಕಾಂಕಿ ಕಹಾನಿ ಐತಿ. ಏಕಾಂಕಿ ಕಹಾನಿ ಅಂತಾರೆ. ಒಂದು ಬಸಂತ್ಕಿ ಅವನ ಜೀವನದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗ್ತದೆ. ಮುಂದುವರೆದು ಹೇಳಬೇಕಂದ್ರೆ ತುಳಸಿದಾಸ್ ಕಿ ದೋಹೆ. ನಮ್ಮ ಹಿಂದಿ ಸಾಹಿತ್ಯದಾಗ ತುಳಸಿದಾಸರ ಬಹಳಷ್ಟು ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ಈ ಹನುಮಾನ್ ಚಾಲೀಸ ಆಗಲಿ, ರಾಮಚರಿತ್ ಮಾನಸ ಆಗಲಿ, ಅದನ್ನು ರಚನೆ ಮಾಡಿದವ್ರು ಯಾರು ಇದ್ರಂದ್ರೆ ಅದು ತುಳಸಿದಾಸರು. ತುಳಸಿದಾಸರ ಒಂದು ದೋಹೆದ ಒಂದು ಉನ್ನತ ದೋಹೆ ಅನ್ನೋ ಒಂದು ಉನ್ನತ ಶಿಖರಕ್ಕೆ ಓದ್ಬಿಟ್ಟವ್ರು. ಈ ತ್ರಿಪದಿ ಒಳಗೆ ಸರ್ವಜ್ಞ ಹೆಂಗೆ ಎಷ್ಟು ಮಹತ್ವದ ಒಂದು ಪಾತ್ರ ವಹಿಸಿದಾರಲ್ಲ ಅದೇ ರೀತಿ ತುಳಸಿದಾಸರ ದೋಹೆಯನ್ನು ರಚನೆ ಮಾಡೋದ್ರಲ್ಲಿ ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಅವ್ರ ಹೆಸರದಲ್ಲಿ ಎಷ್ಟು ಶಕ್ತಿ ಅದ ನೋಡ್ರಿ. ತುಳಸಿ ಮುಂಜಾನೆದ ಪೂಜೆ ಮಾಡ್ತೇವಲ್ಲ ಆ ತುಳಸಿದಾಸ್, ತುಳಸಿಯ ದಾಸ ಅವರು. ಇನ್ನು ಅವ್ರ ಬದಲು ಆದ ನಂತರ ಇಂಟರ್ನೆಟ್ ಕ್ರಾಂತಿ. ಈಗ ಆಧುನಿಕ ಜೀವನದಲ್ಲಿ ಏನು ನೋಡತ್ತಲ್ಲ ಅದ್ರ ಬದಲು ನಿಬಂಧ ಅದ. ನಿಬಂಧ ಅಂದರೆ ಒಂದು ಪ್ರಬಂಧ, ಎಸ್ಸೆ ಟೈಪ್. ಆಧುನಿಕ ಜಗತ್ತಿನಲ್ಲಿ ಇಂಟರ್ನೆಟ್ ಅಂತರ್ಜಾಲದ ಮಹತ್ವದ ಬಗ್ಗೆ ಏನದ ಇಲ್ಲಿ ಅವರ ತೋರಿಸಿದ್ದಾರೆ. ಇನ್ನು ನೆಕ್ಸ್ಟ್ ಇಮಾನ್ದಾರೋಕ್ಕೆ ಸಮ್ಮೇಳನ ಮೇ. ಅಂದ್ರೆ ಇಮಾನ್ದಾರ್ ಅಂದರೆ ಯಾರಾಗ್ತಾರೆ? ಇಮಾನ್ದಾರ ಸತ್ಯವಂತರಾಗಲಿ, ಕರೆಕ್ಟಾಗಿ ನಡೆಯುವಂಥವ್ರಾಗಲಿ ಅವ್ರದ್ದು ಒಂದು ಸಮ್ಮೇಳನ. ಕನ್ನಡದಲ್ಲೂ ಏನಾಗ್ತದೆ ಅಂದ್ರೆ ಸಮ್ಮೇಳನ ಆಗ್ತದೆ. ಅದೇನಂದ್ರೆ ವ್ಯಂಗ್ಯ ರಚನಾ. ವ್ಯಂಗ್ಯ ರಚನಾ ಅಂದರೆ ಕಾಮಿಡಿ, ವ್ಯಂಗ್ಯವಾಗಿ ಮಾತಾಡೋದು. ಬೀಚಿಯವ್ರು ಮಾತಾಡ್ತಿದ್ರಲ್ಲ ಆ ರೀತಿ ಇಲ್ಲಿ ಅದೊಂದು ವ್ಯಂಗ್ಯ ರಚನಾ ಅದ. ಮುಂದುವರೆದು ಹೇಳಬೇಕಂದ್ರೆ ದುನಿಯಾ ಮೇ ಪಹಲಾ ಮಕಾನ. ಈ ಜಗತ್ತಿನಲ್ಲಿ ಮೊದಲನೇ ಮನೆ ಅಂತದ್ದು ಬಂತಾರೆ. ಅದೇನದ ಒಂದು ಲೇಖ ಅದ, ಒಂದು ಲೇಖ ಒಂದು ಬರ್ದಾರ. ಅದನ್ನು ಏನಂದ್ರೆ ಅದ ದುನಿಯಾ ಮೇ ಪಹಲಾ ಮಕಾನ್, ಜಗತ್ತಿನಲ್ಲಿ ಮೊದಲ ಮನೆ ಅಂದಂಗೆ ಆಗ್ತದೆ ಅದು. ಆಮೇಲೆ ಮುಂದುವರೆದ ಏನಂದ್ರೆ ಸಮಯ ಕಾ ಪಹಚಾನ್. ಇದೇನದ ಕವಿತೆ ಅದ. ಸಮಯದ ಮಹತ್ವದ ಬಗ್ಗೆ ಅದ ಕವಿತೆ ಅದ. ಸಮಯವನ್ನು ಹೇಗೆ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಲಾಗ್ತದೆ. ವಿದ್ಯಾರ್ಥಿಗಳೇ ನಿಮ್ಗೊಂದು ಮಾತು ಹೇಳಬೇಕಂದ್ರೆ ಈ ಜಗತ್ತಿನಲ್ಲಿ ಹೋದ ಸಮಯ ಮರಳಿ ಯಾವತ್ತೂ ಬರೋದಿಲ್ಲ. ಸಮಯದ ಬಗ್ಗೆ ತುಂಬ ಅತ್ಯಂತ ಮಾರ್ಮಿಕವಾಗಿ ಇಲ್ಲಿ ಕವಿಯವರು ಏನು ಮಾಡಿದ್ದಾರೆ ಅಂದರೆ ವಿವರಣೆಯನ್ನು ಮಾಡಿದ್ದಾರೆ, ವರ್ಣಿಸಿದ್ದಾರೆ. ಇನ್ನು ಮುಂದೆ ಹೇಳಬೇಕಂದ್ರೆ ರೋಬೋಟ್ ಇದೊಂದು ಕಹಾನಿ ಐತಿ. ನೀವು ನೋಡಿರ್ಬೋದು ರಜನಿಕಾಂತ್ ಅವ್ರದ್ದು ಚಿತ್ರದಲ್ಲಿ ರೋಬೋಟ್ ಅಂತ ಒಂದು ಮೂವಿ ಬಂದಿತ್ತು. ರೋಬೋಟ್ ಅಂದ್ರೆ ಈ ಜಗತ್ತಿನಲ್ಲಿ ಇನ್ನು ಮುಂದೆ ಭವಿಷ್ಯನ ಕಾಲದಲ್ಲಿ ವ್ಯಕ್ತಿ ಮಾಡುವ ಕೆಲಸವನ್ನು ಏನು ಮಾಡ್ತದೆ ಅಂದ್ರೆ ರೋಬೋಟ್ ಮಾಡ್ತದೆ. ಅದ್ರ ಬಗ್ಗೆ ಕವಿಯವರ ಒಂದು ಕಹಾನಿಯನ್ನು ಬರ್ದಾರೆ. ಇನ್ನು ಮುಂದುವರೆದು ಹೇಳಬೇಕಂದ್ರೆ ಮಹಿಳಾ ಕಿ ಸಾಹಸ್ ಗಾಥಾ. ಅಂದ್ರೆ ಮಹಿಳೆಯರ ಸಾಹಸದ ಕಥೆ ಅದೇನದ ಅಂದ್ರೆ ವ್ಯಕ್ತಿತ್ವ ಪರಿಚಯ. ಏನಂದರೆ ಇದು ವ್ಯಕ್ತಿತ್ವವನ್ನು ಪರಿಚಯ ಮಾಡ್ತದೆ. ಯಾವುದದ? ಮಹಿಳಾ ಕಿ ಸಾಹಸ್ ಗಾಥಾ. ಮಹಿಳೆಯರ ವ್ಯಕ್ತಿತ್ವದ ಪರಿಚಯವನ್ನು ಅದು ಮಾಡ್ತದೆ. ಇನ್ನು ಮುಂದೆ ಹೋಗ್ಬೇಕಂದ್ರೆ ಸುರ್ಶ್ಯಾಮ್.
ಸುರ್ಶ್ಯಾಮ್ ಇದೇನೈತಿ ಪದ, ಇದು ಸೂರದಾಸರವರು. ಸೂರದಾಸರವ್ರಿಗೆ ಕಣ್ಣಿರಲಿಲ್ಲ ಹೇಳ್ಬೇಕಂದ್ರೆ ವಿದ್ಯಾರ್ಥಿಗಳೇ. ಸೂರದಾಸರವ್ರ ಸುರ್ಶ್ಯಾಮ್, ಶ್ಯಾಮ್ ಅಂದ್ರೆ ಕೃಷ್ಣ ಅಂತನೂ ಆಗ್ತದೆ, ಕೃಷ್ಣಗೆ ಶ್ಯಾಮ್ ಅಂತನೂ ಅಂತಾರೆ ಸೂರದಾಸ್. ಇನ್ನು ಮುಂದೆ ಹೇಳಬೇಕಾಗಿತ್ತಂದ್ರೆ ಕರ್ನಾಟಕ ಸಂಪದ, ಕರ್ನಾಟಕದ ಒಂದು ಸಂಪಾದನೆಯನ್ನು ಅದು ಏನದಂದ್ರೆ ಒಂದು ನಿಬಂಧದ ಕರ್ನಾಟಕ ಸಂಪಾದನೆ ಕರ್ನಾಟಕ ಸಂಪದ ಅನ್ನೋಂಗದ. ಇನ್ನು ಹೇಳಬೇಕಂದ್ರೆ ಬಾಲಶಕ್ತಿ ಅಂದ್ರೆ ಬಾಲ ಅಂದ್ರೆ ಸಣ್ಣ ವಯಸ್ಸಿನಾಗಿರೋದು, ಬಾಲಕ ತಿಳ್ಕೊತೀರಿ. ಶಕ್ತಿ ಅಂದ್ರೆ ಎನರ್ಜಿ, ಅದು ಏನೈತಿ ಲಘು ನಾಟಿಕ ಅದ, ಏನದ ಲಘು ನಾಟಿಕ ಅದ. ಇನ್ನು ಮುಂದೆ ಹೇಳಬೇಕಾಗಿತ್ತು ಅಂದ್ರೆ ಇದ್ರೊಳಗೆ ನಿಮ್ಗೆ ಕೋಶಿಶ್ ಕರ್ನೆ ವಾಲೋಕಿ ಹಾರ್ ನಹಿ ಹೋತಿ. ಇದು ಕೋಶಿಶ್ ಕರ್ನೆ ವಾಲೋಕಿ ಹಾರ್ ನಹಿ ಹೋತಿ ಅನ್ನೋದು ಏನದ ಅಂದರೆ ಇದೊಂದು ಕವಿತೆ ಅದ. ಈ ಕವಿತೆಯಲ್ಲಿ ಪ್ರಯತ್ನ ಮಾಡುವವರು ಯಾವಾಗೂ ಸೋಲುವುದಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಅವ್ರು ಹೇಳ್ಯಾರ. ನಿಜವಾಗ್ಲೂ ವಿದ್ಯಾರ್ಥಿಗಳು ನಿಮ್ಗೆ ಒಂದು ಮಾತು ಇರ್ಬೇಕಂದ್ರೆ, ವ್ಯಕ್ತಿ ಜೀವನದಾಗ ಒಂದು ಕಲಿತಾನು ಇಲ್ಲಾದ್ರೆ ಗೆಲ್ತಾನು, ಇದನ್ನು ಬಿಟ್ಟು ಎರಡೂ ವ್ಯಕ್ತಿ ಜೀವನದಾಗ ಯಾವತ್ತೂ ಸೋಲಂಗಿಲ್ಲ. ಸೋಲು ಅನ್ನೋದು ಇರೋದೇ ಇಲ್ಲ. ವ್ಯಕ್ತಿ ಒಂದು ಯಾವುದೋ ಒಂದು ಪ್ರಯತ್ನ ಮಾಡಕತ್ತಿದ್ರೆ ಆ ಹತ್ರೊಳಗೆ ವ್ಯಕ್ತಿ ಏನಾಗ್ತಾನಂದ್ರೆ ಗೆಲ್ತಾನು ಇಲ್ಲಾದರೂ ಕಲಿತಾನು. ಸೋಲು ಅನ್ನೋದು ವ್ಯಕ್ತಿ ಇಲ್ಲಿ ಇರೋದೇ ಇಲ್ಲ, ನಮ್ಮ ಮನಸ್ಸಿನ ಮ್ಯಾಗ ಇರ್ತದೆ. ಅದಕ್ಕೆ ಇಲ್ಲಿ ಏನು ಬರೆಸಿದಾರಂದ್ರೆ ಕೋಶಿಶ್ ಕರ್ನೆ ವಾಲೋಕಿ ಹಾರ್ ನಹಿ ಹೋತಿ. ಇಷ್ಟು ನಮ್ಮ SSLC ಪದ್ಯಗಳು ಪಾಠ ಅದಾವು. ಪಾಠ ಆಗಲಿ, ಕವಿತೆ ಆಗಲಿ, ಏಕಾಂಕಿ ಆಗಲಿ, ದೋಹೆ ಆಗಲಿ, ನಿಬಂಧ ಆಗಲಿ, ಇವೆಲ್ಲ ಇದಾವೆ. ಇನ್ನು ಮುಂದುವರೆಗೆ ಹೇಳ್ಬೇಕಂದ್ರೆ ಈ ಪೂರಕ ವಾಚನ, ನಿಬಂಧ ಲೇಖನ, ಪತ್ರ ಲೇಖನ, ವ್ಯಾಕರಣ ಇದು ಏನಾಗ್ತದೆ ಗ್ರಾಮರ್ ಆಗ್ತದೆ. ಏನಾಗ್ತದೆ ಗ್ರಾಮರ್ ಪಾಯಿಂಟ್ದಾಗ ಬರ್ತದೆ. ಇದನ್ನು ನಾವು ಅಭ್ಯಾಸವನ್ನು ಮಾಡೋಣ. ಓಕೆ, ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.